ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕನ್ನಡ ಆನ್ಲೈನ್ ತರಗತಿಗೆ ಸ್ವಾಗತ. ನಿನ್ನೆಯ ತರಗತಿಯಲ್ಲಿ ನಾವು ನಾನಾರ್ಥಗಳ ಬಗ್ಗೆ ತಿಳಿದುಕೊಂಡಿದ್ದೆವು. ಇಂದು ನಾವು ಸಮಾನಾರ್ಥಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ ಸಮಾನಾರ್ಥ ಅಂತಂದರೆ ಏನಪ್ಪ ಅಂತಂದರೆ, ಒಂದೇ ಅರ್ಥ ಬರುವ ಬೇರೆ ಬೇರೆ ಶಬ್ದಗಳಿಗೆ ಸಮಾನಾರ್ಥಕಗಳೆಂದು ಕರೆಯುತ್ತಾರೆ. ಇಷ್ಟೇ, ಭಾಳ ಸರಳವಾಗಿ ನಾವು ತಿಳಿದುಕೊಳ್ಳುವುದಾದರೆ, ಒಂದೇ ಅರ್ಥ ಬರುವ ಬೇರೆ ಬೇರೆ ಶಬ್ದಗಳಿಗೆ ಸಮಾನಾರ್ಥಕಗಳೆಂದು ಕರೆಯುತ್ತಾರೆ. ಅಂದರೆ ಇಲ್ಲಿ ಅರ್ಥ ಒಂದೇ ಇರ್ತದ. ಈಗ ನಾನಾರ್ಥದೊಳಗೆ ಹೆಂಗೆ ನೋಡಿದ್ರಿ ನೀವು, ಶಬ್ದ ಒಂದೇ ಇರ್ತದ, ಅದರ ಅವುಗಳ ಅರ್ಥ ಬೇರೆ ಬೇರೆ ಇರ್ತದ. ಅದರ ಸಮಾನಾರ್ಥದಾಗ ಹಂಗಿಲ್ಲ. ಇಲ್ಲಿ ಅರ್ಥ ಒಂದೇ ಇರ್ತದ, ಅದರ ಶಬ್ದಗಳು ಬೇರೆ ಬೇರೆ ಇರ್ತಾವೆ. ಹೀಗಾಗಿ ಇದನ್ನು ಯಾಕಪ್ಪ ನಾವು ಇದು ಮಾಡುವುದು ಅಂತಂದರೆ, ಇದನ್ನ ಯಾಕೆ ಕಲಿಯೋದು ಅಂತಂದ್ರೆ, ಈ ಪದ ಸಂಪತ್ತು, ಶಬ್ದ ಸಂಪತ್ತನ್ನು ಎಷ್ಟು ಶ್ರೀಮಂತವಾಗಿ ಇಟ್ಟುಕೊಂಡಷ್ಟು ಭಾಷೆಯ ಮೇಲೆ ನಮ್ಮ ಪ್ರಭುತ್ವ ಏನಾಗ್ತದಪ್ಪ ಅಂದ್ರೆ ಹೆಚ್ಚು ಬಲ ಆಗ್ತಾ ಹೋಗ್ತದೆ ಅಂತೇಳಿ ನಿಘಂಟಿನ ಸಹಾಯದಿಂದ ಪದಕ್ಕಿರ್ತಕ್ಕಂಥ ಇತರೆ ಸಮಾನ ಅರ್ಥಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವೆಲ್ಲ ಮಾಡಬೇಕು. ಯಾವುದೇ ಭಾಷೆಯನ್ನು ಕಲಿಯೋದಪ್ಪ ಅಂತಂದರೆ ಆ ಭಾಷೆಯ ಶಬ್ದ ಸಂಪತ್ತನ್ನು ನಮ್ಮದಾಗಿಸ್ಕೊಳ್ಬೇಕು ಮೊದಲನೇದಾಗಿ. ಆಮೇಲೆ ಪದವೊಂದಕ್ಕೆ ಸಮಾನ ಅರ್ಥವನ್ನು ಕೊಡ್ತಕ್ಕಂಥ ಅನೇಕ ಪದಗಳಿರ್ತಾವೆ. ಸೊ ಅಂಥದ್ರೊಳಗೆ ಆ ಎಲ್ಲ ಪದಗಳನ್ನ ತಿಳಿದುಕೊಳ್ಳುವ ಒಂದು ಕೌಶಲ್ಯವನ್ನು ನಾವು ಬೆಳೆಸ್ಕೊಳ್ಬೇಕು. ಇಲ್ಲಿ ಹೆಂಗೆಂಗಪ್ಪ ನಾವೆಲ್ಲ ಅದನ್ನು ಹೆಂಗೆ ಸಾಧಿಸ್ಲಿಕ್ಕೆ ಸಾಧ್ಯ ಅಥವಾ ಅದನ್ನು ಹೆಂಗೆ ಬೆಳೆಸ್ಕೊಳ್ಬೋದು ಅಂತಂದ್ರೆ, ಪದಬಂಧ ಅಂತೇಳಿ ಬರ್ತಾವೆ ಈಗ ಪತ್ರಿಕೆ ಒಳಗೆ, ದಿನಪತ್ರಿಕೆ ಒಳಗೆ. ಅದನ್ನು ಬಿಡಿಸೋದಾಗಲಿ, ಆಮೇಲೆ ಪದಗಳ ಜೊತೆಗೆ ಆಟ ಆಡೋದಾಗಲಿ, ಇಂತಹ ಕೆಲವೊಂದಿಷ್ಟು ಈ ಗೇಮ್ಗಳು, ಆಟಗಳು ಇರ್ತಾವೆ. ಅವುಗಳ ಮುಖಾಂತರವಾಗಿ ಇದನ್ನು ನಾವು ಸಾಧಿಸಿಕೊಳ್ಬೋದು. ಪರೀಕ್ಷೆಯಲ್ಲಿ ಏನಾಗ್ತದಪ್ಪ ಅಂದ್ರೆ, ಪದದ ಅರ್ಥ ಬರೆಯುವಂತೆ ಕೇಳಿದಾಗ ಸಾಮಾನ್ಯವಾಗಿ ಒಂದು ಅರ್ಥವನ್ನು ನಾವು ಬರ್ತೀವಲ್ಲ, ಸಮಾನಾರ್ಥಗಳನ್ನು ಕೇಳಿದಾಗ ಏನು ಮಾಡಬೇಕಪ್ಪ ಅಂದರೆ ಎರಡಕ್ಕಿಂತ ಹೆಚ್ಚಿನ ಪದಗಳನ್ನು ಬರೆಯೋದನ್ನು ರೂಢಿಸ್ಕೊಳ್ಬೇಕು. ಈಗ ನಾಳೆ ನಿಮ್ಮ ಪರೀಕ್ಷೆಗೂ ಕೂಡ ಸಮಾನಾರ್ಥಕಗಳ ಬಗ್ಗೆ ಕೇಳಿದ್ರಪ್ಪ ಅಂತಂದ್ರೆ, ಅಲ್ಲಿ ಕೇವಲ ಒಂದು ಸಮಾನಾರ್ಥ ಒಂದೈತಪ್ಪ ಅಂದ್ರೆ ಅದು ಒಂದನ್ನು ಬರೆದು ಬಿಡೋದಲ್ಲ, ಅದನ್ನು ಕನಿಷ್ಠ ಎರಡಾದರೂ ಅಲ್ಲಿ ಬರಿಬೇಕಾಗ್ತದೆ ಅಂತೇಳಿ. ಸೊ ಅದಕ್ಕೆ ಅದರ ಜೊತೆಗೆ ಲಭ್ಯವಿರುವ ಇನ್ನಿತರ ಅತ್ಯುತ್ತಮ ನಿಘಂಟುಗಳನ್ನು ಪರಾಮರ್ಶಿಸುವುದರಿಂದ ಏನಾಗ್ತದೆ, ಇದರ ಜೊತೆಗೆ ಈ ಒಂದು ಕೆಲವೊಂದಿಷ್ಟು ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ರತ್ನಕೋಶ ಅಂತ ಐತಿ. ಸೊ ಅದನ್ನು ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಇಟ್ಟುಕೊಳ್ರಿ. ಅದರ ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ ಇನ್ನಿತರೆ ನಿಘಂಟುಗಳು, ಡಿಕ್ಷನರಿಗಳು ಏನಿದಾವಲ್ಲ, ಅವುಗಳನ್ನೆಲ್ಲ ಒಂದು ಸ್ವಲ್ಪ ಕಣ್ಣಾಡಿಸೋದ್ರಿಂದ ಆ ಶಬ್ದಗಳ ಅರ್ಥ, ಆಮೇಲೆ ನಾನಾರ್ಥಗಳು, ಆಮೇಲೆ ಸಮಾನಾರ್ಥ, ಆಮೇಲೆ ಕೆಲವೊಂದಿಷ್ಟು ನುಡಿಗಟ್ಟುಗಳು ಮುಂತಾದ ವಿಭಾಗಗಳನ್ನ ಪರೀಕ್ಷೆ ಮಾಡಲಿಕ್ಕೆ ವಿಭಾಗಗಳನ್ನ ನೋಡೋದ್ರಿಂದ ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತರಿಸಲಿಕ್ಕೆ ನಮ್ಗೆ ಸಹಾಯ ಆಗ್ತದೆ. ಸಮಾನಾರ್ಥಕಗಳಲ್ಲಿ ದೇಶ, ಅನ್ಯ ದೇಶಗಳೆಲ್ಲೂ ಸೇರಿಕೊಳ್ಳುವ ವಿಶೇಷವನ್ನು ನಾವಿಲ್ಲಿ ಗಮನಿಸ್ಬೋದು. ಉದಾಹರಣೆಗೆ ಭೂಮಿ ಅಂತೇಳಿ ಅಂತಂದರೆ, ಇಲ್ಲಿ ಕೇವಲ ಕನ್ನಡದ ಶಬ್ದಗಳು ಮಾತ್ರ ಬರೋದಿಲ್ಲ, ಅನ್ಯ ಭಾಷೆಯ ಪ್ರಭಾವದಿಂದ ನಮ್ಮ ಭಾಷೆಯ ಒಳಗಡೆ ಬಂದಿರತಕ್ಕಂತಹ ಶಬ್ದಗಳು ಕೂಡ ಈ ಸಮಾನಾರ್ಥಕದೊಳಗೆ ಬರ್ತಾವ ಅಂತೇಳಿ. ಇಲ್ಲಿ ನೋಡ್ರಿ ನೀವು, ಭೂಮಿ ಅನ್ನೋದು ಒಂದು ಶಬ್ದ. ಇದಕ್ಕೆ ಏನೇನು ಅಂತಾರಪ್ಪ, ಅವನಿ ಅಂತಲೂ ಕರೀತಾರೆ, ಧರೆ ಅಂತಲೂ ಕರೀತಾರೆ, ಪೃಥ್ವಿ ಅಂತಲೂ ಕರೀತಾರೆ, ಇಳೆ ಅಂತಲೂ ಕರೀತಾರೆ, ವಸುದೆ ಅಂತಲೂ ಕರೀತಾರೆ ಅಂತೇಳಿ. ಸೊ ಅದಕ್ಕೆ ಇಲ್ಲಿ ಪೃಥ್ವಿ, ವಸುದೆ ಇವೆಲ್ಲ ಏನಪ್ಪ ಅಂತಂದ್ರೆ ಸಂಸ್ಕೃತದ ಪ್ರಭಾವದಿಂದ ಕನ್ನಡಕ್ಕೆ ಬಂದಿರತಕ್ಕಂಥದ್ದನ್ನು ಕಾಣ್ತೀವಿ. ಸೊ ಅದಕ್ಕೆ ಇದೇ ರೀತಿಯೊಳಗೆ ನಮ್ಮ ಈ ಒಂದು ದ್ವಿತೀಯ PUC ಕನ್ನಡ ಪಠ್ಯದೊಳಗೆ ಬಂದಿರತಕ್ಕಂತಹ ಕೆಲವೊಂದಿಷ್ಟು ಪದಗಳನ್ನು ಪಟ್ಟಿ ಮಾಡಿ ಅಲ್ಲೆಲ್ಲ ಸಮಾನಾರ್ಥಕಗಳನ್ನ ನೀವು ಬರೀಲಿಕ್ಕೆ ಒಂದು ರೂಢಿ ಮಾಡ್ಕೋರಿ ಅಥವಾ ಒಂದು ಅಭ್ಯಾಸ ಮಾಡಿರಿ ಅಂತೇಳಿ ಅವರ ಕೆಳಗಡೆ ಕೊಟ್ಟಿದ್ದಾರೆ. ನಾವು ಏನು ಮಾಡೋಣಪ್ಪ ಅಂತಂದರೆ, ಇವುಗಳನ್ನೆಲ್ಲ ಒಂದೊಂದಾಗಿ ನಾವು ತಿಳಿದುಕೊಳ್ತಾ ಹೋಗೋಣ. ಮೊದಲನೇದಾಗಿ ಚಂದ್ರ ಅಂಥೇಳಿ ಅಲ್ಲಿ ಐತಿ. ಈ ಚಂದ್ರನಿಗೆ ಇರ್ತಕ್ಕಂಥ ಸಮಾನಾರ್ಥಕ ಪದಗಳು ಯಾವ್ಯಾವು ಅಂತಂದ್ರೆ, ಒಂದು ಚಂದ್ರ, ಇಂದು ಅಂತಲೂ ಕೂಡ ನಾವು ಕರಿತೀವಿ, ಶಶಿ ಅಂತಲೂ ಕರಿತೀವಿ, ಚಂದಿರ ಅಂತಲೂ ಕರಿತೀವಿ ಅಂತೇಳಿ
ಇದನ್ನು ನೀವು ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನೋಲು ಆ ಒಂದು ಪದ್ಯ ಭಾಗದಲ್ಲಿ ಇಂದುಮುಖಿ ಶಶಿವದನೆ ಅನ್ನುವ ಶಬ್ದಗಳನ್ನು ನೀವೆಲ್ಲ ಕೇಳಿದ್ದೀರಿ. ಆಮೇಲೆ ಇನ್ನು ಎರಡನೆಯ ಒಂದು ಸಮನಾರ್ಥಕ ಪದ ಕಾಂತಾರ ಅನ್ನೋದಿದೆ. ಕಾಂತಾರ ಅಂತಂದ್ರೆ ಅದಕ್ಕೆ ಸಮನಾರ್ಥಕ ಪದ ಅಡವಿ, ಅರಣ್ಯ, ಕಾಡು ಅಂತೇಳಿ ಇದನ್ನು ನಾವು ಬರಿಬೇಕಾಗ್ತದೆ. ಇನ್ನು ಮೂರನೇದ ಬಾನು. ಬಾನು ಅಂತೇಳಿ ಅದ. ಅಲ್ಲಿ ಬಾನು ಅಂತಂದ್ರೆ ಆಕಾಶ, ಆಕಾಶಕ್ಕೆ ನಾವು ಬಾನು ಅಂತ ಕರಿತೀವಿ. ಆಮೇಲೆ ಮತ್ತೊಂದು ಅರ್ಥದಾಗೂ ಬಳಸ್ತಾರೆ, ಆಗಸ್ ಅಂತೇಳಿ ಕೂಡ ಕರೀತಾರೆ. ಆಮೇಲೆ ಅಂಬರ ಅಂತೇಳಿ ಕೂಡ ಕರೀತಾರೆ. ಹೀಗಾಗಿ ಬಾನು ಸಣ್ಣ ಬಾದ ಅದನ್ನು ಸ್ವಲ್ಪ ನೀವು ಅಲ್ಲಿ ಒಕ್ಕಳಿಸಿಡ್ರಪ್ಪ ಅಂತಂದ್ರೆ ಭಾನು ಆಯ್ತಪ್ಪ ಅಂತಂದ್ರೆ ಅದು ಸೂರ್ಯ ಅಂತೇಳಿ ಅನಿಸ್ಕೊಳ್ತದೆ. ಅದಕ್ಕೆ ಅವುಗಳನ್ನು ಬರೆಯುವಾಗೂ ಕೂಡ ನಾವೇನು ಮಾಡಬೇಕು, ನಮ್ಮ ಇದರ ಬಗ್ಗೆ ನಮಗೆ ಲಕ್ಷ್ಯ ಇರಬೇಕು ಅಂತೇಳಿ ಬಾನು ಅನ್ನುವ ಶಬ್ದ ಆಕಾಶ, ಆಗಸ, ಅಂಬರ. ಇನ್ನು ನಾಲ್ಕನೇದು ಕೂಳು ಅಂತೇಳಿ. ಕೂಳು ಅಂತಂದ್ರೆ ಮುರ್ಕೋಳು ಅಂತೇಳಿ ಬರ್ತದೆ ನಮ್ಮ ಇದ್ರೊಳಗೆ. ಮುರ್ಕೋಳ ಯಾರು ಮಾಡಿ ಹಾಕವ್ರು ನಿನಗೆ ಅಂತೇಳಿ, ಹೌದಾ, ಬೈತಿರ್ತಾರೆ ಮನೆಯೊಳಗೆ. ಸೊ ಅದಕ್ಕೆ ಮುರ್ಕೋಳು ಅಂತಂದ್ರೆ 3 ಹೊತ್ತಿನ ಕೂಳು ಅಂದಂಗೆ ಅದ. ಸೊ ಅದಕ್ಕೆ ಇಲ್ಲಿ ಕೂಳು ಅಂತಂದ್ರೆ ಅನ್ನ, ಆಹಾರ ಅಂತೇಳಿ ಬರ್ತದೆ. ಇನ್ನು 5ನೇದು ನಾರಿ ಅಂತ ಐತೆ ನೋಡ್ರಿ. ನಾರಿ ಅಂತಂದ್ರೆ ಮಹಿಳೆ, ಹೆಣ್ಣು, ಹೆಂಗಸು ಅಂತೇಳಿ ನಾವು ಅದಕ್ಕೆ ಹೇಳ್ತೀವಿ. ಇನ್ನು ಕಾಳ ಅಂತೇಳಿ ಐತಿ, ಹೌದಾ. ಸೊ ಕಾಳ ಅಂತಂದಾಗ ಅದನ್ನು ನಾವೇನಂತೇಳಿ ಬರಲಿಕ್ಕೆ ಸಾಧ್ಯ, ಒಂದು ಕರಿ, ಕಪ್ಪು, ಕೃಷ್ಣವರ್ಣ, ಹೌದಾ. ಈ ಒಂದು ಕರಿದು ಅಥವಾ ಕಪ್ಪಾಗಿರ್ತಕ್ಕಂಥದ್ದು. ಆಮೇಲೆ ಕೃಷ್ಣವರ್ಣೆ ಅಂತೇಳಿ, ಹೌದಾ, ಈಕೆಗೆ ದ್ರೌಪದಿಗೆ ಕೃಷ್ಣವರ್ಣೆ ಅಂತೇಳಿ ಕರಿತಕ್ಕಂಥದ್ದನ್ನು ನಾವಿಲ್ಲಿ ನೆನಪಿಸ್ಕೊಳ್ಬೋದು. ಸೊ ಅದಕ್ಕೆ ಕಾಳ ಅಂದಾಗ ಕರಿ, ಕಪ್ಪು, ಕೃಷ್ಣವರ್ಣ ಅಂತೇಳಿ ಬರಿಬೇಕಾಗ್ತದೆ. ಇನ್ನು 7ನೇದು ಕಣ್ಣು ಅಂತೇಳಿ ಐತಿ. ಕಣ್ಣು ಅಂದಾಗ ನಯನ, ನಯನ ಅಂತೇಳಿ ಕೂಡ ಆ ಶಬ್ದವನ್ನು ಬಳಸ್ತೀವಿ. ಆಮೇಲೆ ದೃಷ್ಟಿ ಅಂತೇಳಿ ಕೂಡ ಅದಕ್ಕೆ ಕರಿತೀವಿ. ಇನ್ನು 8 ಉರಗ. ಉರಗ ಅಂತಂದ್ರೆ ಹಾವು ಅಂತೇಳಿ. ಹೀಗಾಗಿ ಉರಗ, ಹಾವು, ಮತ್ತೊಂದು ಸರ್ಪ ಅಂತೇಳಿ ಕೂಡ ಕರಿತೀವಿ. ಆಮೇಲೆ ವಿಜ್ಞಾನದ ಭಾಷೆಯೊಳಗೆ ಸರೀಸೃಪ ಅಂತೇಳಿ ಕೂಡ ಕರಿತೀವಿ. ಸೊ ಅದಕ್ಕೆ ಉರಗ ಅಂತೇಳಿ ಇದ್ದಲ್ಲಿ ನೀವು ಅಲ್ಲಿ ಹಾವು, ಸರ್ಪ, ಸರೀಸೃಪ ಅಂತೇಳಿ ತುಂಬಿಕೊಡ್ರಿ. ಆಮೇಲೆ 9ನೇದು ಮನೆ ಅಂತೇಳಿ ಐತಿ. ಮನೆ ಅಂತಂದ್ರೆ ನಾವೆಲ್ಲ ಆಲಯ, ಕುಟುಂಬ, ಗೃಹ ಅನ್ನುವ ಸಮನಾರ್ಥಕ ಪದಗಳು ಮನೆಗೆ ಇದಾವ. ಇನ್ನು 10ನೇದು ಅನಲ ಅಂತೇಳಿ. ಅನಲ ಅಂತಂದ್ರೆ ಅಗ್ನಿ ಅಂತೇಳಿ. ಅಗ್ನಿಗೆ ಅನಲ ಅಂತೇಳಿ ಕರೀತಾರೆ. ಸೊ ಅದಕ್ಕೆ ಮತ್ತೊಂದು ಅರ್ಥದೊಳಗೆ ಬೆಂಕಿ ಅನ್ಬೋದು, ಜ್ವಾಲೆ ಅಂತೇಳಿ ಅನ್ಬೋದು. ಸೊ ಅದಕ್ಕೆ ಅನಲ, ಅಗ್ನಿ, ಬೆಂಕಿ, ಜ್ವಾಲೆ ಅಂತೇಳಿ ನಾವು ಕರಿಬೋದು. ಇನ್ನು 11ನೇದು ಅದುರು ಅಂತೇಳಿ. ಅದರ ಬೇರೆ, ಅದರ ಅಂದ್ರೆ ತುಟಿ ಆಗ್ತದೆ. ಇಲ್ಲಿ ಅದುರು ಅಂತೇಳಿ ಐತಿ. ಅದುರು ಅಂತಂದ್ರೆ ನಡುಗು ಅಂತೇಳಿ. ಸೊ ಅದಕ್ಕೆ ನಡುಗು ಅಂತೇಳಿ. ಸೊ ಅದಕ್ಕೆ ನಾವು ಏನಪ್ಪ ಇನ್ನೊಂದು ಅರ್ಥದೊಳಗೆ ಹೆದುರು ಅಂತೇಳಿ ಕೂಡ ನಾವು ಕರಿಬೋದು. ಅದರ ಜೊತೆಗೆ ಭಯಗೊಳ್ಳು ಅಂತೇಳಿ ಕೂಡ ಹೇಳ್ಬೋದು. ಅದುರು, ನಡುಗು, ಹೆದುರು, ಭಯಗೊಳ್ಳು. ಸೊ ಇನ್ನು 12ನೇದು ಅಶ್ರು ಅಂತೇಳಿ ಅದ. ಅಶ್ರು ಅಂತಂದ್ರೆ ಇದು ಕಣ್ಣೀರು ಅಂತೇಳಿ. ಸೊ ಅದಕ್ಕೆ ಅಶ್ರುಗೆ ನಾವು ಕಣ್ಣೀರು ಅಂತೇಳಿ ಕರಿಬೇಕಾಗ್ತದೆ. ಆಮೇಲೆ ಮುಂದಿನ ಒಂದು ಇದು ಯಾವುದಪ್ಪ ಅಂತಂದರೆ ಇಲ್ಲಿ 13ನೇದು ಇನ ಅಂತೇಳಿ ಇದೆ. ಇದು ಇನ ಅನ್ನೋದು ಬಹುಶಃ ಇದರೊಳಗೂ ಕೂಡ ನೀವು ಪ್ರಥಮ PUCಯಲ್ಲಿದ್ದಾಗ ಇದು ನಿಮಗೆ ಬಹುಶಃ ಅರ್ಧ ವಾರ್ಷಿಕಕ್ಕೆ ಇದು ಪ್ರಶ್ನೆ ಪತ್ರಿಕೆಯಲ್ಲಿ ಇನ ಪದದ ಶಬ್ದ ಅದರ ಅರ್ಥವನ್ನು ಬರೀರಿ ಅಂತೇಳಿ ಬಂದಿತ್ತು. ಸೊ ಅದಕ್ಕೆ ಇನ ಅಂತಂದ್ರೆ ಸೂರ್ಯ ಅಂತೇಳಿ. ಸೊ ಅದಕ್ಕೆ ಸೂರ್ಯನಿಗಿರ್ತಕ್ಕಂಥ ಇನ್ನಿತರೆ ಹೆಸರುಗಳು ಯಾವಪ್ಪ ಅಂದ್ರೆ ಸೂರ್ಯ, ನೇಸರ, ಭಾನು. ಇಲ್ಲಿ ಭಾನು ಅಂತೇಳಿ. ಹೀಗಾಗಿ ಭಾನುವಾರ ಅಂತೇಳಿ ನಾವು ಕರಿತೀವಿ. ಸೊ ಅದಕ್ಕೆ ಇದು ಭಾನು ಅಂತೇಳಿ ಕೂಡ ನಾವು ಬಳಸ್ತೀವಿ. ಆಮೇಲೆ ಇನ್ನು 14ನೇದು ಇಂಗು ಅನ್ನುವ ಶಬ್ದ ಐತಿ. ಸೊ ಇಂಗು ಅಂತಂದ್ರೆ ಒಣಗು ಅಂತೇಳಿ, ಹೌದಾ. ಈಗೇನ್ರೆ ನೀವು ಭೂಮಿ ಮೇಲೆ ನೀರದು
ಸುರಿರಪ್ಪ ಅಂತಂದ್ರೆ ಅದು ಇಂಗುತ್ತದ. ಸೊ ಅದಕ್ಕೆ ಅಡುಗು ಅಥವಾ ಬಸಿಯುವಿಕೆ ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಇಂಗು ಅಂತಂದ್ರೆ ಒಣಗು, ಅಡುಗು, ಬಸಿಯುವಿಕೆ ಅಂತೇಳಿ ಕೂಡ ನಾವು ಅದನ್ನು ಕರಿಬೋದಾಗಿದೆ. ಇನ್ನು 15ನೇದ ಉಂಬು ಅನ್ನೋದೈತಿ. ಸೊ ಅದಕ್ಕೆ ಉಂಬು ಅಂತಂದ್ರೆ ಇದು ಉಣ್ಣು, ತಿನ್ನು, ಮೆಲ್ಲು ಅಂತೇಳಿ ಕೂಡ ಆಗ್ತದೆ. ಸೊ ಅದಕ್ಕೆ ಉಂಬು ಅಂದಾಗ ಉಣ್ಣು, ತಿನ್ನು, ಮೆಲ್ಲು ಅಂತೇಳಿ ನಾವು ಅದನ್ನು ಗುರುತಿಸ್ಬೋದು. ಇನ್ನು 16ನೇದ ಒಡಲು ಅಂತೇಳಿ. 16ನೇದ ಒಡಲು ಅಂತಂದ್ರೆ ಇಲ್ಲಿ ಹೊಟ್ಟೆ, ಒಡಲು ಅಂತಂದ್ರೆ ಹೊಟ್ಟೆ, ಆಮೇಲೆ ಉದರ ಅಂತೇಳಿ ಕೂಡ ಅದನ್ನು ನಾವು ಕರಿತೀವಿ ಅನ್ನೋದನ್ನು ಇಲ್ಲಿ ನಾವು ತಿಳಿದುಕೊಳ್ಬೋದು. ಇನ್ನು 17ನೇದ ನೋಡ್ರಿ, 17ನೇದ ಏನೈತಪ್ಪ, ಉಪಟಳ ಅಂತೇಳಿ. ಉಪಟಳ ಅಂತಂದ್ರೆ ಅದಕ್ಕೆ ನಾವು ಉಪದ್ರವ ಅಂತೇಳಿ ಕೂಡ ಕರಿತೀವಿ. ಅಂದ್ರೆ ಇಲ್ಲಿ ನಮ್ಮ ಗ್ರಾಮೀಣ ಭಾಷೆಯೊಳಗೆ ಉಪ್ಪದರ ಅಂತಾರಲ್ಲ, ಹೌದಾ, ಊರಿಗೆ ಉಪ್ಪದರ ಆಗಿದಾವ ಮಾತಾಡಿ ಅಂತಾರೆ. ಅದಕ್ಕೆ ಹಿಂಗೆ ಉಪಟಳ ಜಾಸ್ತಿ ಆಗೋದು ಅಂತೇಳಿ, ಹೌದಾ. ಸೊ ಅದಕ್ಕೆ ಅದನ್ನು ಈ ಒಂದು ಶಿಷ್ಟ ಭಾಷೆಯೊಳಗೆ ಉಪದ್ರವ ಅಂತೇಳಿ ಕರೀತಾರೆ. ಆಮೇಲೆ ತೊಂದರೆ, ಹಿಂಸೆ ಅಂತಲೂ ಕೂಡ ಅದಕ್ಕೆ ನಾವು ಕರಿಬೋದು. ಇನ್ನು 18ನೇದ ಕಂತೆ ಅಂತೇಳಿ ಐತಿ. ಕಂತೆ ಅಂದ್ರೆ ಗಂಟು ಅಂತೇಳಿ, ಹೌದಾ. ಸೊ ಅದೇನಪ್ಪ ಅಂದ್ರೆ ನೋಟಿನ ಕಂತೆ ಅಂತ ಅಂತೀವಿ ನಾವು, ಹೌದಾ. ಸೊ ಅದಕ್ಕೆ ನೋಟಿನ ಕಂತೆ ಅಂದ್ರೆ ಅದು ಒಂದು ರೀತಿ ಈ ಬಂಡಲ್ ಅಂತ ಅಂತೀವಲ್ಲ ನಾವು. ಸೊ ಅದಕ್ಕೊಂದು ಗಂಟು ಅಂತೇಳಿ ನಾವು ಕರಿಬೋದು. ಆಮೇಲೆ ಈ ಒಂದು ಹುಲ್ಲಿನ ಹೊರೆ ಏನಿರ್ತದಲ್ಲ, ಹುಲ್ಲಿನ ಹೊರೆ, ಅದಕ್ಕೂ ಕೂಡ ನಾವು ಕಂತೆ ಅಂತೇಳಿ, ಅಂದ್ರೆ ಭಾಳಷ್ಟು ಜನ ಒಂದು ಕಡೆ ಜೋಡಿಸುವುದಕ್ಕೆ, ಜೋಡಿಸಿ ಕಟ್ಟುವುದಕ್ಕೆ ಅಥವಾ ಜೋಡಿಸಿ ಅದನ್ನು ಒಂದುಗೂಡಿಸುವುದಕ್ಕೆ ಏನು ಮಾಡ್ತೀವಿ, ಕಂತೆ ಅಂತೇಳಿ ನಾವು ಕರಿತೀವಿ. ಅದಕ್ಕೆ ಇನ್ನು ಕವಲು ಅನ್ನೋದೊಂದು ಶಬ್ದ ಅದ. ಕವಲು ಅಂತಂದ್ರೆ ಟಿಸಿಲು, ಹೌದಾ. ಹಿಂಗೆ ಕವಲು ಅಂತಕ್ಕಂಥದ್ದು ಇದು ಎಸ್.ಎಲ್. ಭೈರಪ್ಪ ಅವ್ರ ಕಾದಂಬರಿನೂ ಹೌದು. ಸೊ ಅದಕ್ಕೆ ಕವಲು ಅಂದ್ರೆ ಟಿಸಿಲು ಅಥವಾ ಒಂದು ಶಾಖೆ, ರೆಂಬೆ, ಕೊಂಬೆ, ಈ ಅರ್ಥಗಳು ಒಂದೇ ಅರ್ಥ, ಆದರೆ ಈ ಎಲ್ಲ ಶಬ್ದಗಳು ಅದಕ್ಕೆ ಬರ್ತಾವ. ಆಮೇಲೆ 20ನೇದ ಕಡಲು ಅನ್ನೋದೈತಿ. ಕಡಲು ಅನ್ನುವ ಶಬ್ದಕ್ಕೆ ಸಮುದ್ರ, ಸಾಗರ ಅಂತೇಳಿ ಬರ್ತದೆ. ನೀವೆಲ್ಲ ಈಗ ಇದನ್ನು ನೋಡಿರ್ಬೋದು, ಯಾವುದಪ್ಪ ಅಂದ್ರೆ ನಮ್ಮ ಡಾಕ್ಟರ್ G.S. ಶಿವರುದ್ರಪ್ಪನವರ ಕಾಣದ ಕಡಲಿಗೆ ಹಂಬಲಿಸಿದೆ ಮನ ಅನ್ನುವ ಭಾವಗೀತೆಯನ್ನು ನೀವೆಲ್ಲ ಕೇಳಿದಿರಿ. ಅದರೊಳಗೆ ಕಡಲು ಅಂತ ಅಂದಾಗ ಅಲ್ಲಿ ಮುನ್ನೀರು ಅನ್ನುವ ಶಬ್ದ ಬರ್ತದೆ. ಮುನ್ನೀರಂತೆ ಅಪಾರವಂತೆ ಕೂಡಬಲ್ಲೆನೆ ಒಂದು ದಿನ, ಸೇರಬಲ್ಲೆನೆ ಒಂದು ದಿನ ಅಂತ ಹಿಂಗೊಂದು ಆ ಹಾಡಿನೊಳಗೆ ಬರ್ತಾವಲ್ಲ ಸಾಲು. ಆ ಮುನ್ನೀರು ಅಂತಂದ್ರೆ ಇದು ಹೆಂಗಪ್ಪ ಅಂದ್ರೆ ನಮ್ಮ ಸೆಟ್ ಎಕ್ಸಾಮಿಗೆ ಒಮ್ಮೆ ಬಿದ್ದಿತ್ತು. ಮುನ್ನೀರು ಅಂತಂದ್ರೆ ಆ ಥರ ಅರ್ಥ ಏನ್ರಿ ಅಂತೇಳಿ. ಸೊ ಆ ಥರ ಅರ್ಥ ಸಮುದ್ರ ಅಥವಾ ಸಮುದ್ರದ ನೀರು, ಮುನ್ನೀರು ಅದ ಕಡಲಿನ ನೀರು ಅಂತೇಳಿ ಆಗ್ತದೆ. ಸೊ ಅದಕ್ಕೆ ಕಡಲು ಅಂದಾಗ ಸಮುದ್ರ, ಸಾಗರ, ಮುನ್ನೀರು ಅಂತೇಳಿ. ಇನ್ನು 21ದ್ದು ಕಲಹ ಅನ್ನೋದೈತಿ. ಕಲಹ ಅಂತಂದ್ರೆ ಜಗಳ, ಕದನ ಅಂತೇಳಿ ನಾವು ಅದಕ್ಕೆ ಹೇಳ್ಬೋದು. ಇನ್ನು 22ನೇದ ಕೊರಗು ಅಂತೇಳಿ ಐತಿ. ಅದರ ಅರ್ಥ ಏನಪ್ಪ ಅಂದ್ರೆ ನರಳು, ಅಳಲು, ದುಃಖಿಸು ಅಂತೇಳಿ, ಹೌದಾ. ತನ್ನ ಅಳಲನ್ನು ತೋಡಿಕೊಳ್ಳುವುದು, ಆಮೇಲೆ ನರಳುವುದು ಅಥವಾ ದುಃಖಿಸುವುದು, ಅದಕ್ಕೆ ಕೊರಗುವುದು ಅಂತೇಳಿ ಕರಿತೀವಿ. ಸೊ ಅದಕ್ಕೆ ಕೊರಗು, ನರಳು, ಅಳಲು, ದುಃಖಿಸು ಅಂತೇಳಿ ನಾವು ಅದನ್ನು ಬರಿಬಹುದು. ಇನ್ನು 23ನೇದು ಚಿತ್ತ ಅನ್ನುವ ಶಬ್ದದ. ಚಿತ್ತ ಅಂತಂದ್ರೆ ಒಂದು ಮನಸ್ಸು, ಮನ ಅಂತೇಳಿ ನಾವು ಕರಿತೀವಿ. ಸೊ ಅದಕ್ಕೆ ಚಿತ್ತ ಅಂದ್ರೆ ಮನಸ್ಸು, ಮನ. ಇನ್ನು 24ನೇ ಛಾತಿ ಅಂತೇಳಿ ಐತಿ. ಛಾತಿ ಅಂತಂದ್ರೆ ಏನಪ್ಪ ಅಂದ್ರೆ ಧೈರ್ಯ, ಎದೆಗಾರಿಕೆ ಅಂತೇಳಿ ಕರಿತೀವಲ್ಲ. ಸೊ ಅದಕ್ಕೆ ಛಾತಿ ಅನ್ನೋದಕ್ಕೆ ಒಂದು ಧೈರ್ಯಕ್ಕೆ ನಾವು ಛಾತಿ ಅಂತ ಕರಿತೀವಿ. ಎದೆಗಾರಿಕೆ ಅಂತಲೂ ಕೂಡ ಅದನ್ನು ನಾವು ಹೇಳ್ಬೋದು. ಇನ್ನು 25ನೇದು ನೋಡ್ರಿ, ತೃಷೆ ಎನ್ನುವ ಶಬ್ದ ಐತಿ. ತೃಷೆ ಅಂತಂದ್ರೆ ಏನಪ್ಪ ಅಂದ್ರೆ ಒಂದು ನೀರಡಿಕೆ, 2ನೇದು ಬಾಯಾರಿಕೆ ಅಂತೇಳಿ ಕೂಡ ಆ ಶಬ್ದಗಳನ್ನು
ಆ ಎಲ್ಲ ಶಬ್ದಗಳು ಆ ಒಂದೇ ಒಂದು ಅರ್ಥವನ್ನು ಕೊಡ್ತಾವ. ಯಾವುದಪ್ಪ ಅಂತಂದ್ರೆ ಒಂದು ನೀರಡಿಕೆ, ಬಾಯಾರಿಕೆ ಇವುದನ್ನು ತೃಷೆಗೆ ಬರಿಬೇಕು. ಇನ್ನು 26ನೇದು ತಮ ಅನ್ನೋದೈತಿ. ತಮಸೋಮ ಜ್ಯೋತಿರ್ಗಮಯ, ಕತ್ತಲೆಯಿಂದ ಬೆಳಕಿನಡೆಗೆ ಅಂತೇಳಿ ಹೇಳ್ತಕ್ಕಂಥದ್ದು. ಸೊ ಅದಕ್ಕೆ ತಮ ಅಂತಂದ್ರೆ ಕತ್ತಲು ಅಂತೇಳಿ. ಸೊ ಅದಕ್ಕೆ ಮತ್ತೊಂದು ಅರ್ಥದೊಳಗೆ ಅಂಧಕಾರ ಅಂತೇಳಿ ಕೂಡ ನಾವು ಕರಿತೀವಿ. ಆಮೇಲೆ ಕಾವಳ ಅಂತಲೂ ಕೂಡ ನಾವು ಅದನ್ನು ಕರಿಬೋದು. ತಮ ಅಂತಂದರೆ ಕತ್ತಲು, ಅಂಧಕಾರ, ಕಾವಳ ಅಂಥೇಳಿ ಬರಿತಕ್ಕಂಥದ್ದು. ಅದು ಕೂಡ ಕತ್ತಲು ಅಂತೇಳಿನ ಅದು ಆಗ್ತದೆ. ಆಮೇಲೆ 27ನೇದು ನೋಡ್ರಿ, ದಿಗಿಲು ಅಂತೇಳಿ. ಸೊ ಅದಕ್ಕೆ ದಿಗಿಲು ಈ ಒಂದು ಶಬ್ದಕ್ಕೆ ಸಮಾನಾರ್ಥಕ ಪದಗಳು ಭಯ ಅಂತೇಳಿ, ಅಂಜಿಕೆ, ಹೆದರಿಕೆ ಅಂತೇಳಿ. ಸೊ ಅದಕ್ಕೆ ಹಂಗೆ ದಿಗಿಲು ಬಡ್ದಂಗೆ ಆಗೈತೆ ಅವಂಗೆ, ಅಂದ್ರೆ ಅವಂಗೆ ಏನೋ ಒಂದು ಅಂಜಿದ ನಾವು ಏನು ನೋಡಿ ಅಂತೇಳಿ. ಸೊ ಅದಕ್ಕೆ ಇಲ್ಲಿ ದಿಗಿಲು ಅಂದ್ರೆ ಭಯ, ಅಂಜಿಕೆ, ಹೆದರಿಕೆ ಅಂತೇಳಿ. 28ನೇದು ದಿನ್ನೆ ಅನ್ನೋದೈತಿ. ದಿನ್ನೆ ಅಂದ್ರೆ ದಿಬ್ಬ ಅಂತೇಳಿ. ಸೊ ಅದಕ್ಕೆ ನಮ್ಮ ಭಾಷೆಯೊಳಗೆ ನಾವೆಲ್ಲ ದಿಬ್ಬ, ಮಣ್ಣಿನ ದಿಬ್ಬ ಅಂತೇಳಿ ಕರಿತೀವಿ. ಅಥವಾ ಅದಕ್ಕೆ ಎತ್ತರವಾದ ಪ್ರದೇಶ ಅಂತೇಳಿ ಕೂಡ ನಾವು ಕರಿಬೋದು. ದಿನ್ನೆ ಅಂದಾಗ ದಿಬ್ಬ ಮತ್ತು ಎತ್ತರವಾದ ಪ್ರದೇಶ ಅಂತೇಳಿ 2 ಶಬ್ದಗಳನ್ನ ಬರೀರಿ. ಇನ್ನು 29ನೇದು ಗುಡಿ ಅನ್ನೋದೈತಿ. ಗುಡಿ ಅಂತೇಳಿ ಅಂದಾಗ ಅದಕ್ಕೆ ಸಮಾನಾರ್ಥಕ ಪದ ಮಂದಿರ, ದೇಗುಲ ಅಂತಲೂ ಕೂಡ ಕರಿತೀವಿ. ಸೊ ಅದಕ್ಕೆ ಗುಡಿ, ಮಂದಿರ, ದೇಗುಲ ಅಂತೇಳಿ ಕೂಡ ಅದನ್ನು ನಾವು ಕರಿಬೋದು. ಇನ್ನು 30ನೇದು ಧನ ಅಂತೇಳಿ ಐತಿ. ಧನ ಅಂತಂದ್ರೆ ಹಣ ಅಂತೇಳಿ, ಹೌದಾ. ಸೊ ಅದಕ್ಕೆ ಧನ ಅಂದ್ರೆ ಹಣ, ರೊಕ್ಕ. ಆಮೇಲೆ ಕಾಂಚನ ಅಂತೇಳಿ, ಕಾಂಚನಂ ಕಾರ್ಯಸಿದ್ಧಿ ಅಂತೇಳಿ ನಾವು ಕರಿತೀವಲ್ಲ. ಸೊ ಹಂಗೆ ಇಲ್ಲಿ ಧನ ಅಂದಾಗ ಹಣ, ರೊಕ್ಕ, ಕಾಂಚನ ಅಂತೇಳಿ ನಾವು ಅದನ್ನು ಕರಿತೀವಿ. ಇನ್ನು 31ನೇದು ಧನಿ ಅಂತೇಳಿ ಒಂದು ಶಬ್ದ ಐತಿ. ಧನಿ ಅಂತಂದರೆ ಏನಪ್ಪ ಅಂದ್ರೆ ಒಡೆಯ ಅಥವಾ ಸಾಹುಕಾರ, ಈ ಶಬ್ದಗಳನ್ನು ಕೂಡ ನಾವು ಬಳಸ್ತೀವಿ. ಧನಿ ಅಂತಂದ್ರೆ ಒಡೆಯ ಮತ್ತು ಸಾಹುಕಾರ, ಈ ಶಬ್ದಗಳನ್ನು ಬರಿಬೇಕು. 32ನೇದು ಧನಿಕ ಅನ್ನುವ ಶಬ್ದ ಐತಿ. ಧನಿಕ ಅಂತಂದ್ರೆ ರೊಕ್ಕ ಇದ್ದಾವ ಅಂತೇಳಿ. ಸೊ ಅದಕ್ಕೆ ಧನಿಕ ಅನ್ನೋದಕ್ಕೆ ನಾವು ಹಣವಂತ, ಶ್ರೀಮಂತ, ಸ್ಥಿತಿವಂತ ಅಂತೇಳಿ ನಾವು ಅವನನ್ನು ಕರಿತೀವಿ. ಸೊ ಅದಕ್ಕೆ ಧನಿಕ, ಹಣವಂತ, ಶ್ರೀಮಂತ ಅಂತೇಳಿ ಬರಿಬೇಕು. ಇನ್ನು 33ನೇದು ತಾರೆ ಅನ್ನುವ ಒಂದು ಶಬ್ದ ಐತಿ. ತಾರೆ ಅಂತಂದ್ರೆ ನಕ್ಷತ್ರ, ಚುಕ್ಕೆ ಅಂತೇಳಿ ಅದನ್ನು ನಾವು ಬರಿಬೇಕು. ತಾರೆ ಅಂತಂದ್ರೆ ಈಗೆಲ್ಲ ಸಿನಿ ತಾರೆಯರು ಅಂತೇಳಿ ಕರಿತೀವಿ. ಅವರೆಲ್ಲ ಸ್ಟಾರ್ಸ್, ಅವರೆಲ್ಲ ಫಿಲ್ಮ್ ಸ್ಟಾರ್ಸ್ ಅನ್ನೋದಕ್ಕೆ ಕನ್ನಡದೊಳಗೆ ಸಿನಿ ತಾರೆಯರು ಅಂತೇಳಿ. ಆಮೇಲೆ ಅವರೆಲ್ಲ ಹೆಂಗಪ್ಪ ಅಂದ್ರೆ ಮಿಂಚ್ತಿರ್ತಾರೆ ಅನ್ನೋ ಕಾರಣಕ್ಕಾಗಿ ಅವರಿಗೆ ತಾರೆಯರು ಅಂತೇಳಿ ಕರೀತಾರೆ. ಸೊ ಅದಕ್ಕೆ ಇಲ್ಲಿಯೂ ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಆಕಾಶದಾಗ ಮಿಂಚ್ತಕ್ಕಂತಹ ಏನು ನಕ್ಷತ್ರಗಳು ಇರ್ತಾವಲ್ಲ ಅವುಗಳಿಗೂ ಕೂಡ ತಾರೆ ಅಂತ ಕರಿತೀವಿ. ಆಮೇಲೆ ಚುಕ್ಕೆ ಅಂತೇಳಿ ಕೂಡ ಕರಿತೀವಿ. ಸೊ ಅದಕ್ಕೆ 34ನೇದು ನೋಡ್ರಿ, ನಿತ್ರಾಣ ಅನ್ನುವ ಶಬ್ದ ಐತಿ, ಹೌದಾ. ಪೂರ್ಣ ನಿತ್ರಾಣವಾಗಿದ್ದಾವ ಅಂತಂದ್ರೆ ಪೂರ್ಣ ದುರ್ಬಲನಾಗಿದ್ದ, ಅಶಕ್ತನಾಗಿದ್ದ ಅಂತ ಹೇಳ್ತಕ್ಕಂಥದ್ದು. ನಿತ್ರಾಣ ಅನ್ನುವ ಶಬ್ದಕ್ಕೆ ಅಶಕ್ತ, ದುರ್ಬಲತೆ ಅನ್ನುವ ಶಬ್ದಗಳನ್ನು ಅಲ್ಲಿ ಬರಿಬೇಕು. ಇನ್ನು 35ನೇದು ಒಂದು ಐತಿ ನೋಡ್ರಿ. 35ನೇದು ಏನೈತಪ್ಪ ಅಂತಂದ್ರೆ ಪಥ ಅನ್ನುವ ಶಬ್ದ ಐತಿ. ಸೊ ಪಥ ಅಂತಂದ್ರೆ ದಾರಿ, ಹೌದಾ. ಸೊ ಮಾರ್ಗ, ಮತ್ತೊಂದು ಹಾದಿ ಅಂತೇಳಿ ಕೂಡ ನಾವು ಕರಿತೀವಿ. ಇಲ್ಲೆಲ್ಲ ಕುವೆಂಪು ಅವರನ್ನು ನೆನೆಸ್ಕೊಳ್ಬೋದು. ಮನುಜ ಮತ ವಿಶ್ವಪಥ ಅಂತೇಳಿ ಹೇಳ್ತಕ್ಕಂಥದ್ದು ನಮ್ಮ ಮನುಷ್ಯರ ಈ ಒಂದು ಮತ, ಮನುಷ್ಯ ಧರ್ಮ. ಮತ ಅಂತಂದ್ರೆ ಧರ್ಮ ಅಂತೇಳಿ. ಸೊ ಹೀಗಾಗಿ ಆ ಮನುಷ್ಯ ಧರ್ಮ ವಿಶ್ವಪಥ, ಆ ಮನುಷ್ಯ ಧರ್ಮದವರು ಎಲ್ಲರೂ ಕೂಡ ಯಾವ ಒಂದು ದಾರಿಯಲ್ಲಿ, ಯಾವ ಒಂದು ಪಥದಲ್ಲಿ, ಯಾವ ಒಂದು ಮಾರ್ಗದಲ್ಲಿ ಸಾಗಬೇಕಾಗಿದೆ ಅಂತಂದ್ರೆ
ವಿಶ್ವಪಥದೊಳಗೆ ಸಾಗಬೇಕು. ನಾವೆಲ್ಲ ಒಂದು ಅಂತೇಳಿ ಮನುಷ್ಯ ಜಾತಿಗೆ ಸೇರಿರ್ತಕ್ಕಂಥವ್ರು ಎಲ್ಲರೂ ಕೂಡ ಒಂದು ಅನ್ನುವ ಭಾವನೆಯೊಳಗೆ ನಾವು ಸಾಗಬೇಕು ಅಂತೇಳಿ ರಾಷ್ಟ್ರಕವಿ ಕುವೆಂಪು ಕರೆ ಕೊಟ್ಟಿರ್ತಕ್ಕಂಥದ್ದನ್ನು ನೆನಪಿಸ್ಕೊಳ್ಬೋದು ಈ ಸಂದರ್ಭದಲ್ಲಿ. ಅದಕ್ಕೆ ಪಥ ಅಂತೇಳಿ ಬಂದಾಗ ನಾವು ದಾರಿ, ಮಾರ್ಗ, ಹಾದಿ ಅಂತೇಳಿ ಅಲ್ಲಿ ಬರಿಬೋದು. ಆಮೇಲೆ ಇನ್ನು ಪ್ರಮೋದ ಅಂತೇಳಿ 36ನೇದದ. ಪ್ರಮೋದ ಅಂತೇಳಿ ಅಂದಾಗ ನಾವು ಅದಕ್ಕೆ ಏನು ಬರಿಬೋದಪ್ಪ ಅಂದ್ರೆ ಸಂತೋಷ, ಆನಂದ ಅಂತೇಳಿ 2019ರ ಒಂದು ಪ್ರಶ್ನೆ ಪತ್ರಿಕೆ, ವಾರ್ಷಿಕ ಪ್ರಶ್ನೆ ಪತ್ರಿಕೆಯೊಳಗೆ ಈ ಒಂದು ಪ್ರಶ್ನೆ ಬಿದ್ದಿತ್ತು. ಪ್ರಮೋದ ಅನ್ನುವ ಶಬ್ದ, ಇದರ ಸಮಾನಾರ್ಥಕ ಪದಗಳನ್ನು ಬರೀರಿ ಅಂತೇಳಿ ಅಂದಾಗ ನೀವು ಮತ್ತೇನಾದರೂ ಇದು ಬಂತಪ್ಪ ಅಂದ್ರೆ ಸಂತೋಷ, ಆನಂದ ಅಂತೇಳಿ ಬರಿಬೇಕಾಗ್ತದೆ ಪ್ರಮೋದಕ್ಕೆ. ಇನ್ನು 37ನೇದ ಯಾವುದಪ್ಪ ಅಂದ್ರೆ ಪರಿಮಳ ಅಂತ. ಪರಿಮಳ ಅನ್ನುವ ಒಂದು ಶಬ್ದ ಐತಿ. ಅದಕ್ಕೆ ಏನು ಅರ್ಥಪ್ಪ ಅಂತಂದ್ರೆ ಸುಗಂಧ, ಸುವಾಸನೆ ಅಂಥೇಳಿ ಅನ್ನುವ ಅರ್ಥಗಳು ಬರ್ತಾವೆ. ಇನ್ನು 38ನೇದು ಒಂದು ಐತೆ ನೋಡ್ರಿ, ಪುಷ್ಪ ಅಂತೇಳಿ. ಈ 38ನೇದು ಪುಷ್ಪ ಅಂತಂದ್ರೆ ಅದರ ಅರ್ಥ ಏನಪ್ಪ ಅಂತಂದ್ರೆ ಹೂವು ಅಂತೇಳಿ. ಸೊ ಅದಕ್ಕೆ ಇನ್ನೊಂದು ಶಬ್ದವನ್ನು ಒಂದು ಅರ್ಥಕ್ಕೆ ಹೋಲುವಂತಹ ಇನ್ನೊಂದು ಶಬ್ದ ಯಾವುದಪ್ಪ ಅಂದ್ರೆ ಕುಸುಮ ಅಂತೇಳಿ. ಸೊ ಅದಕ್ಕೆ ಕುಸುಮ, ಹೂವು ಅಂತೇಳಿ ಪುಷ್ಪಕ್ಕೆ ನೀವು ಬರಿಬೇಕು. ಇನ್ನು 39ನೇದ ಬಂಗಾರ ಅನ್ನೋದೈತಿ. ಬಂಗಾರ ಅಂತಂದ್ರೆ ನಿಮಗೆಲ್ಲ ಗೊತ್ತೈತಿ, ಚಿನ್ನ ಅಂತೇಳಿ. ಸೊ ಅದಕ್ಕೆ ಬಂಗಾರ, ಚಿನ್ನ. ಇನ್ನೊಂದು ಶಬ್ದ ಯಾವುದಪ್ಪ ಅಂದ್ರೆ ಸುವರ್ಣ ಅಂತೇಳಿ ನಾವು ಅದನ್ನು ಬರಿಬಹುದು. ಇನ್ನು 40ನೇದು ಐತಿ ನೋಡ್ರಿ, ಬಾಲಕ. ಬಾಲಕ ಅಂತಂದ್ರೆ ಮಗು, ಹುಡುಗ ಅಂಥೇಳಿ ಈ ಶಬ್ದಗಳನ್ನು ಅದಕ್ಕೆ ನಾವು ಬಳಸ್ಬೋದು. ಇನ್ನು ಮರ ಅನ್ನುವ ಶಬ್ದ ಐತಿ 41ನೇದು. ಆ ಮರ ಅಂಥೇಳಿ ಇಲ್ಲೆಲ್ಲ ಅದಕ್ಕೆ ಏನನ್ನು ನಾವು ಕೊಡ್ಬೋದು ಹೆಸರನ್ನು. ಮರ ಅಂತಂದ್ರೆ ವೃಕ್ಷ ಅಂತೇಳಿ, ಹೌದಾ? ಸೊ ಅದಕ್ಕೆ ಮರ ಅಂತಂದ್ರೆ ವೃಕ್ಷ. ಮತ್ತೊಂದು ತರು ಅನ್ನುವ ಶಬ್ದವನ್ನು ಅಲ್ಲಿ ಕೊಡ್ಬೋದು. ಮರ, ವೃಕ್ಷ, ತರು. ಇನ್ನು 42ನೇದ ಮಾಹೆ ಅನ್ನುವ ಶಬ್ದ ಐತಿ. ಮಾಹೆ ಅಂತಂದ್ರೆ ತಿಂಗಳು, ಮಾಸ ಅನ್ನುವ ಅರ್ಥ ಬರ್ತದೆ. ಸೊ ಅದಕ್ಕೆ ಮಾಹೆ ಅಂತಂದ್ರೆ ತಿಂಗಳು, ಮಾಸ. ಇನ್ನು 43ನೇದ ಮಾರ ಅನ್ನುವ ಶಬ್ದ ಐತಿ. ಸೊ ಅದಕ್ಕೆ ಮಾರ ಅಂತಂದರೆ ಏನಪ್ಪ ಅಂತಂದರೆ, ಮಾರ ಅಂತಂದ್ರೆ ಹೋಗಿ ಮಾರೋದಲ್ಲ, ಸೊ ಅದೊಂದು ಬೇರೆ. ಸೊ ಇಲ್ಲಿ ಮಾರ ಅಂತಂದ್ರೆ ಈ ಮನ್ಮಥ ಅಂಥೇಳಿ, ಮನ್ಮಥ ಎಂತಾನಲ್ಲ ಅವನಿಗೆ ಮಾರ ಅಂತೇಳಿ ಕರೀತಾರೆ. ಸೊ ಅದಕ್ಕೆ ಮದನ ಅನ್ನುವ ಶಬ್ದನೂ ಕೂಡ ಈ ಒಂದು ಇದಕ್ಕೆ ಸಮಾನಾರ್ಥಕವಾಗಿ ಬರ್ತದೆ. ಇನ್ನು ನಿಮಗೆಲ್ಲ ಗೊತ್ತಿರುವಂತೆ 44ನೇದ ಮರಕಟ ಅಂತೇಳಿ, ಹೌದಾ? ಈ ಒಂದು ಮನಸ್ಸು ಎಂಬುದು ಮರಕಟ್ಟಿದ್ದಂಗೆ ಅಂತೇಳಿ ಹೇಳ್ತಾರೆ ಯಾರು, ನಮ್ಮ ಇವರು ಶರಣರು. ಅದಕ್ಕೆ ಇದನ್ನು ನಮ್ಮ ಭಜನಾ ಪದಗಳಲ್ಲಿ ಕೂಡ ಮನಸ್ಸನ್ನು ಮಂಗನಿಗೆ ಹೋಲಿಕೆ ಮಾಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಇಲ್ಲಿ ಮರಕಟ ಅಂತಂದಾಗ ಮಂಗ, ಕೋತಿ. ಇನ್ನೊಂದು ಶಬ್ದ ಯಾವುದಪ್ಪ ಅಂದ್ರೆ ಕಪಿ ಅಂತೇಳಿ. ಸೊ ಅದಕ್ಕೆ ಮರಕಟ ಅನ್ನುವ ಶಬ್ದಕ್ಕೆ ಒಂದು ಸಮಾನಾರ್ಥಕ ಪದಗಳು ಮಂಗ, ಕೋತಿ, ಕಪಿ. ಇನ್ನು 45ನೇದು ರಮಣ. ರಮಣ ಇದು ಕೂಡ ಅಲ್ಲೇ ಒಂದು ಇನ್ನೂ ಹುಟ್ಟದೇ ಇರಲಿ ನಾರಿಯರನ್ನೋಲು ಅನ್ನುವ ಒಂದು ಪದ್ಯ ಭಾಗದೊಳಗೆ ರಮಣ ರೈವರು ಅನ್ನುವ ಶಬ್ದ ಬಂದೈತಿ. ಸೊ ಅದಕ್ಕೆ ರಮಣ ಅಂತಂದ್ರೆ ಗಂಡ, ಪತಿ, ಕಾಂತ, ವಲ್ಲಭ, ನಲ್ಲ, ಈ ಎಲ್ಲ ಶಬ್ದಗಳು ಕೂಡ ಅವು ಸಮಾನಾರ್ಥಕ ಪದಗಳು. ಅದಕ್ಕೆ ರಮಣ ಅಂತೇಳಿ ಅಂದಾಗ ನೀವೇನೇನು ಬರಿಬೇಕಪ್ಪ ಅಂದ್ರೆ ಗಂಡ, ಪತಿ, ಕಾಂತ, ವಲ್ಲಭ, ನಲ್ಲ ಎಲ್ಲ ಶಬ್ದಗಳನ್ನ ತಾವಲ್ಲಿ ಬರಿಬೇಕು. ಆದ್ರೆ ಏನಾಗ್ತದಪ್ಪ ಅಂತಂದ್ರೆ ಬಹುಶಃ ಅಲ್ಲಿ ಜಾಗ ಹಿಡಿಸ್ತದನೋ ಇಲ್ಲೋ ಅಂತೇಳಿ, ಹೌದಾ? ಸೊ ಇದು ಕೂಡ ಅದನ್ನು ಕೂಡ ನಾವು ಗಮನಿಸಬೇಕು. ಇನ್ನು ಹಂಗೆ ಅದ್ರ ಮುಂದಿಂದ ಐತಿ ನೋಡ್ರಿ ವಲ್ಲಭೆ. ಈಗ ಇಲ್ಲಿ ವಲ್ಲಭ ಆಯಿತು, ಅಲ್ಲಿ ವಲ್ಲಭೆ. ವಲ್ಲಭೆ ಅಂದರೆ ಹೆಂಡತಿ, ಹೆಂಡತಿ,
ಕಾಂತೆ, ನಲ್ಲೆ, ಸತಿ ಈ ಶಬ್ದಗಳನ್ನು ಅಲ್ಲಿ ನಾವು ಬಳಸಬಹುದು. ಹೀಗಾಗಿ ವಲ್ಲಭೆ ಅಂತಂದ್ರೆ ಹೆಂಡತಿ, ಕಾಂತೆ, ನಲ್ಲೆ, ಸತಿ ಈ ಶಬ್ದಗಳನ್ನು ಅಲ್ಲಿ ಬಳಸ್ಬೋದು. ಇನ್ನು 47ನೇದ ವ್ಯಗ್ರ ಅನ್ನುವ ಶಬ್ದ ಐತಿ. ವ್ಯಗ್ರಗೊಳ್ಳು ಅಂತಂದ್ರೆ ಕಳವಳಕ್ಕೆ ಒಳಗಾಗು. ಸೊ ಹೀಗಾಗಿ ವ್ಯಗ್ರ ಅಂತಂದ್ರೆ ಅದರ ಅರ್ಥ ಕಳವಳ. ಮತ್ತೊಂದು ಶಬ್ದ ಉದ್ವೇಗ ಅಂತೇಳಿ. ವ್ಯಗ್ರ, ಕಳವಳ, ಉದ್ವೇಗ ಅಂತೇಳಿ ಬರೀರಿ. 48ನೇದ ಸಮರ ಅಂತೇಳಿ. ಹೌದಾ? ಸಮರ ಅಂತಂದ್ರೆ ಯುದ್ಧ ಅಂತೇಳಿ. ಸೊ ಯುದ್ಧ, ಕಾಳಗ, ಕದನ ಅಂಥೇಳಿ ಕೂಡ ನಾವು ಅದನ್ನು ಕರಿತೀವಿ. ಸಮರ ಅಂದಾಗ ಯುದ್ಧ, ಕದನ, ಕಾಳಗ ಅಂತ ಬರೀರಿ. ಇನ್ನು 49ನೇದ ಸ್ವರಗು ಅನ್ನುವ ಶಬ್ದ ಐತಿ. ಸೊ ಸ್ವರಗು ಅಂತಂದ್ರೆ ಕುಗ್ಗು, ಕುಗ್ಗಿ ಹೋಗೋದು. ಹೌದಾ? ಎಷ್ಟು ಸ್ವರ್ಗಿದೇನೋ ಅಂತಾರಲ್ಲ. ಸೊ ಹಂಗೆ ಸ್ವರಗು ಅಂತಂದ್ರೆ ಕುಗ್ಗು, ಕುಸಿ, ಬಾಗು ಅನ್ನುವ ಶಬ್ದಗಳನ್ನ ಅದು ಸಮಾನಾರ್ಥಕವಾಗಿ ಅಲ್ಲಿ ಬಳಸ್ಬೋದು. ಇನ್ನು 50ನೇದ ಯಾವುದಪ್ಪ ಅಂತಂದ್ರೆ ಸುತ ಅನ್ನುವ ಒಂದು ಶಬ್ದ ಐತಿ. ಸುತ ಅಂತಂದ್ರೆ ಇಲ್ಲಿ ಮಗ ಅನ್ನುವ ಒಂದು ಅರ್ಥ ಬರ್ತದೆ. ಸೊ ಅದಕ್ಕೆ ಈ ಸುತ, ಹೌದಾ, ಗೌರಿ ಸುತ ಗಣಪ, ಸೊ ಹಿಂಗೆ ಹೇಳ್ತಾರೆ. ಅದಕ್ಕೆ ಮತ್ತೊಂದು ಏನಪ್ಪ ಅಂದ್ರೆ ತನಯ ಅನ್ನುವ ಶಬ್ದನೂ ಕೂಡ ಬರ್ತದೆ. ಸೊ ತನಯ ಅಂತಂದ್ರೆ ಈಗ ಅಂಬಿಕಾ ತನಯ ದತ್ತ ಅಂದ್ರೆ ಅಂಬಿಕಾಳ ಮಗ ದತ್ತ ಅಂದ್ರೆ ದತ್ತಾತ್ರೇಯ. ಸೊ ಅದಕ್ಕೆ ದ.ರಾ. ಬೇಂದ್ರೆಯವರ ಒಂದು ಕಾವ್ಯನಾಮ ಅದು ಅಂಬಿಕಾ ತನಯ ದತ್ತ ಅಂತಂದ್ರೆ ತನಯ ಅಂದ್ರೆ ಮಗ ಅಂತೇಳಿ. ಅದಕ್ಕೆ ಇಲ್ಲಿ ಸುತ ಅಂತೇಳಿ ಅಂದಾಗ ಒಂದು ಮಗ ಅಂತೇಳಿ ಬರಿಬೇಕು, ತನಯ ಅಂತೇಳಿ ಬರಿಬೇಕು, ಆಮೇಲೆ ನಂದನ ಅಂತೇಳಿ ನಾವು ಅದನ್ನು ಬರಿಬೇಕಾಗ್ತದೆ. ಇಷ್ಟು ಏನಪ್ಪ ಅಂತಂದ್ರೆ ನಿಮ್ಮ ಪಠ್ಯಕ್ಕೆ ಇರ್ತಕ್ಕಂತಹ ಒಂದು ಸಮಾನಾರ್ಥಕ ಪದಗಳು ಏನಿದಾವಲ್ಲ ಅವುಗಳ ಬಗ್ಗೆ ನಾವು ಈಗ ತಿಳಿದುಕೊಂಡಿದ್ದೇವೆ. ಇವೆಲ್ಲವುಗಳನ್ನು ಕೂಡ ಎಲ್ಲ ಈಗ ಏನು ಹೇಳೇನಲ್ಲ ಇವನ್ನೆಲ್ಲ ಏನು ಮಾಡಿರಿ, ನಿಮ್ಮ ವರ್ಕ್ ಬುಕ್ಕಿನೊಳಗೆ ಎಲ್ಲ ಬಿಡಿಸಿ ಅದನ್ನು ಸಿದ್ಧ ಮಾಡಿ ಇಟ್ಕೊಳ್ರಿ. ಮುಂದಕ್ಕೆ ಏನಪ್ಪ ಅಂತಂದ್ರೆ ಕಾಲೇಜ್ ಶುರುವಾದ ಬಳಿಕ ಈ ಎಲ್ಲ ವರ್ಕ್ ಬುಕ್ಕನ್ನು ನಾನು ಏನು ಮಾಡ್ತೀನಿ, ಚೆಕ್ ಮಾಡ್ತೀನಿ. ಅದಕ್ಕೆ ಮತ್ತೇನಾದರೂ ಸಮಸ್ಯೆ ಇದ್ದಪ್ಪ ಅಂತಂದ್ರೆ, ಏನಾದರೂ ತಿಳಿಲಿಲ್ಲಪ್ಪ ಅಂತಂದ್ರೆ ನೀವು ನನಗೆ ವೈಯಕ್ತಿಕವಾಗಿ ಏನು ಮಾಡಿರಿ, ವಾಟ್ಸಪ್ನಲ್ಲಿ ಮೆಸೇಜನ್ನು ಹಾಕೋದ್ರ ಮುಖಾಂತರವಾಗಿ ಆ ಸಂದೇಹವನ್ನು ತಾವು ಪರಿಹರಿಸಿಕೊಳ್ಳ್ರಿ ಅಂತೇಳಿ ಹೇಳ್ತಾ, ಇಂದಿನ ಸಮಾನಾರ್ಥಕ ಪದಗಳು ತಮಗೆಲ್ಲ ಅರ್ಥ ಆಗಿದ್ದಾವೆ ಅಂತೇಳಿ ತಿಳ್ಕೊಂಡು ಇಂದಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.